ಪಿಕ್ಚರ್ಸ್ ಇದಾವೆ. ಈ ಪಿಕ್ಚರ್ಸ್ ಅಲ್ಲಿ ಸಾಕಷ್ಟು ಜನ ಮಹಿಳೆಯರ ಪಿಕ್ಚರ್ಸ್ ಕೂಡ ಇದೆ. ಇದರಲ್ಲಿ ಮ್ಯಾಟ್ ಇದೆ, ಹಾಗೆ ಮನಮೋಹನ್ ಸಿಂಗ್ ಅವರು ಇದ್ರೆ, ಇನ್ನು ಸಾಕಷ್ಟು ಇದೆ. ಇದನ್ನೆಲ್ಲ ನಾನು ಪೂಜಾಗೆ ಇವಾಗ ತೋರಿಸ್ತೀನಿ. 2 to 3 seconds ಪೂಜಾಗೆ ತೋರಿಸ್ತೀನಿ. ಪೂಜಾ ಅದನ್ನ ನೋಡಿ ಅದನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಮತ್ತೆ ಏನು ಅಂತ ಆರ್ಡರ್ ಪ್ರಕಾರ ಹೇಳ್ತಾಳೆ. ಪೂಜಾ, ಮೊದಲಿಗೆ ಇದು ನಿನ್ಗೆ. ಓಕೆ ಓಕೆ, ಡನ್. ಓಕೆ, ಇದು ಮ್ಯಾಟ್. ಮನಮೋಹನ್ ಸಿಂಗ್, ಡಾಕ್ಟರ್ ಮನಮೋಹನ್ ಸಿಂಗ್. ಸೆಕೆಂಡ್ ಒನ್ ಮನಮೋಹನ್ ಸಿಂಗ್. ಓಕೆ, ಆಯಿಲ್. ಓಕೆ, ಓಕೆ, ಓಕೆ. ಈಗ ನೆಕ್ಸ್ಟ್ ಮದರ್. ಓಕೆನಾ? ಡನ್ನಾ? ಯಾ, ಫೈನ್. ಓಕೆ, ಮದರ್. ಇವಾಗ ಬಾಸ್ಕೆಟ್. ಓಕೆ. ಲಾಸ್ಟ್ ಒನ್. ಓಕೆ. And then the last but not the least, ಹುಡುಗಿ. ಇಂತರ ಪುಟ್ಟ ಹುಡುಗಿ. Okay. So ready? Ready. Full set? Yeah. 1 2 3 go. Okay. So first card ಯಾವುದು? ಮ್ಯಾಟ್. Mat. Exactly. ನೆಕ್ಸ್ಟ್ ಡಾಕ್ಟರ್ ಮನಮೋಹನ್ ಸಿಂಗ್. Next ಡಾಕ್ಟರ್ ಮನಮೋಹನ್ ಸಿಂಗ್, ನಮ್ಮ ದೇಶದ ಪ್ರಧಾನ ಮಂತ್ರಿಗಳು. ಕರೆಕ್ಟ್, ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಆಯಿಲ್. ಆಯಿಲ್, ಎಣ್ಣೆ. ಎಣ್ಣೆ, ಕರೆಕ್ಟ್. ಯಾವ ಎಣ್ಣೆ? ಓಕೆ, ಮಾಮೂಲಿ ವೆಜಿಟೇಬಲ್ ಆಯಿಲ್ ಇದು. ನೆಕ್ಸ್ಟ್ ಮದರ್. ಓಕೆ, ಮದರ್. ಮದರ್ ತೆರೇಸಾ, ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಬಾಸ್ಕೆಟ್. ಓಕೆ, ಬಾಸ್ಕೆಟ್. ನೆಕ್ಸ್ಟ್ ಗರ್ಲ್. ಹುಡುಗಿ, ಪುಟ್ಟ ಹುಡುಗಿ, ಪೂಜಾ ತರ. ಎಕ್ಸಾಕ್ಟ್ಲಿ. ಇದು ಹುಡುಗಿ ನಿಂತಾನೆ ಇದೆ ಸ್ವಲ್ಪ ನೋಡಕ್ಕೆ. ವಂಡರ್ಫುಲ್, ಕಂಗ್ರಾಟ್ಸ್ ಪೂಜಾ. ಪೂಜಾ, ಈಗ ನಿಮ್ಗೆ ಓಕೆ ಇವೆಲ್ಲ ಟೆಕ್ನಿಕ್ ಅನ್ನ ಉಪಯೋಗಿಸ್ಕೊಂಡು ನಿಮ್ಮ ತಂದೆ ಹೇಳ್ದಂಗೆ ನೀನು ತುಂಬಾ ಒಳ್ಳೆ ಜ್ಞಾಪಕ ಶಕ್ತಿಯನ್ನ ಬೆಳೆಸ್ಕೊಂಡಿದ್ಯಾ. ಸೊ ಮುಂದೆ ನೀನು ಇದನ್ನ ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು ಅಂತ ಇದೆಯಾ? ಮುಂದೆ ಏನಾಗ್ಬೇಕು ಅಂತ ಇದೆಯಾ? ಏನ್ ಮಾಡ್ಬೇಕು ಅಂತ ಇದೆಯಾ? ನನ್ನ ಆಂಬಿಷನ್ IAS ಮಾಡ್ಬೇಕು ಅಂತ. IAS ಆಫೀಸರ್ ಆಗ್ಬೇಕು ಅಂತ. ಓಕೆ. ಇದು ತುಂಬಾ ಅಂದ್ರೆ ಕಾನ್ಫಿಡೆನ್ಸ್ ಇದೆ ನಾನು ಆಗ್ತೀನಿ ಅಂತ. ಇದೇ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ನಾನು ಪ್ರಿಪರೇಷನ್ ಎಲ್ಲ ಶುರು ಮಾಡ್ಕೋತಾ ಇದ್ದೀನಿ. ಓಕೆ, ಶುರು ಮಾಡ್ಕೋತಾ ಇದೆಯಾ? ಇವಾಗ ನೀನ್ 10th ಸ್ಟ್ಯಾಂಡರ್ಡ್ ಓದ್ತಾ ಇದೆಯಾ. ಪ್ರಮುಖ ಘಟ್ಟ ನಿನ್ನ ಲೈಫಲ್ಲಿ, ಒಂದು ಪ್ರಮುಖ ಘಟ್ಟ. ಸೊ ಮುಂದೆ ಏನ್ ಕಾಂಬಿನೇಷನ್ ತಗೋಬೇಕು ಅಂತ ಇದೆಯಾ? ಸೈನ್ಸ್ಗೆ ಹೋಗ್ತೀಯಾ, ಆರ್ಟ್ಸ್ಗೆ ಹೋಗ್ತೀಯಾ? ಸೈನ್ಸ್ಗೆ ಹೋಗ್ತೀಯಾ ನೀನು. ಅದಾದ್ಮೇಲೆ ಟೆಕ್ನಿಕಲಿ ಸೈನ್ಸ್ ಅಲ್ಲಿ ಫಾರ್ಮುಲಾಸ್ ಎಲ್ಲ ಇರುತ್ತೆ. ಸೊ ಫಾರ್ಮುಲಾಸ್ ಎಲ್ಲ ಜ್ಞಾಪಕ ಇಟ್ಕೊಳ್ಳಕ್ಕೆ ಅದು ಕೂಡ ಸೇಮ್ ಟೆಕ್ನಿಕ್ ಯೂಸ್ ಮಾಡಬಹುದಾ? ಎನಿಥಿಂಗ್ ಟು ರಿಮೆಂಬರ್ ಎನಿಥಿಂಗ್ ಇನ್ ದಿ ವರ್ಲ್ಡ್. ಓಕೆ, ಇವಾಗ ಈ ಮೆಮರಿ ಬಗ್ಗೆ ಮಾತಾಡ್ತಾ ಇದ್ವಿ, ನಿಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆನೂ ಮಾತಾಡ್ತಾ ಇದ್ವಿ, ಮೆಮರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆನೂ. ಇವಾಗ ನೋಡಿ, ಈ ಮೆಮರಿ ಟೆಕ್ನಿಕ್ ಏನಿರುತ್ತೆ, ಇವಾಗ ಕೆಲವರಿಗೆ ಈ ಡೆಮೆನ್ಷಿಯಾ ಇರುತ್ತೆ, ಆಲ್ಝೈಮರ್ಸ್ ಡಿಸೀಸ್ ಇರುತ್ತೆ. ಕೆಲವರಿಗೆ ಒಂದು ಶಾಕ್, ಒಂದು ಟ್ರಾಮಾಗೆ ಒಳಗಾಗಿ ಒಂದ್ಸತಿ ಅವ್ರ ಮೆಮರಿನೆಲ್ಲ ಕಳ್ಕೊಂಡ್ಬಿಡ್ತಾರೆ. ಏನಾಗಿದೆ ಹೆಸರು ಕೂಡ ಮರ್ತು ಹೋಗ್ತಾರೆ. ಅವರಿಗೆ ಈ ಒಂದು ಟೆಕ್ನಿಕ್ ನ ಮೂಲಕ ಅದನ್ನೆಲ್ಲ ವಾಪಸ್ ಪಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಇಸ್ ಇಟ್ ಪ್ರೂವನ್? ಅದು ಮೆಡಿಕಲಿ ಸಮ್ ಟೈಮ್ ದೇ ಕಮ್ ಔಟ್ ವಿತ್ ನೋ ಆನ್ಸರ್ಸ್. ಮೆಡಿಕಲ್ ಆಗಿ ಹೌದು. ಯಾಕಂದ್ರೆ ಬ್ರೈನ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಏನ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಇದ್ದಾರೆ. ಬಟ್ ಪ್ರಾಕ್ಟಿಕಲ್ ಆಗಿ ಒನ್ ಆಫ್ ಮೈ ಫ್ರೆಂಡ್ ಸನ್, he was my student actually. ಓಕೆ. ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಓದ್ತಾ ಇದ್ದ. ಭಾರತದಲ್ಲಿ ಬೈಕಲ್ಲಿ ಹೋಗ್ತಿರುವಾಗ he was hit by the ಆಕ್ಸಿಡೆಂಟ್. ಓಕೆ. ಸ್ಪಾಟ್ ಅಲ್ಲಿ ಅವನಿಗೆ ಇಂಜುರಿ ಆಗಿದೆ. ಓಕೆ. ಮಣಿಪಾಲ್ ಹಾಸ್ಪಿಟಲ್ ತಂದಿದ್ದಾರೆ. ಓಕೆ. he was there for 1.5 years as a coma. 1.5 years. ಓಕೆ. ಡಾಕ್ಟರ್ ವೆಂಕಟರಮಣ ಅಂದ್ಬಿಟ್ಟು ಅವರು ಅವನಿಗೆ ಶಿಕ್ಷೆ ಕೊಡ್ತಾ ಇದ್ರು. ಇವಾಗ ಈಸ್ ಓಕೆ, ಈಸ್ ಲೈವ್. ಬಟ್ ಏನಾಗಿದೆ ಅಂದ್ರೆ ರೈಟ್ ಬ್ರೈನ್ ಡ್ಯಾಮೇಜ್ ಆಗಿರೋದ್ರಿಂದ ಲೆಫ್ಟ್ ಪೋರ್ಷನ್ ಆಫ್ ದ ಬಾಡಿ ಅವನಿಗೆ ಪ್ಯಾರಲೈಸ್ ಆಗಿದೆ. ಓಕೆ. ಸೊ ಈಸ್ ಜಸ್ಟ್ ಲೈಕ್ ಎ ವೆಜಿಟೇಬಲ್ ಅಟ್ ಹೋಮ್. ಇನ್ನೊಂದು ಏನಾಗಿದೆ ಅಂದ್ರೆ ಮೆಮೊರಿ ಎಲ್ಲ ಕಂಪ್ಲೀಟ್ ಲಾಸ್ಟ್ ಅಪ್. ಅವ್ನು ಯಾವ್ದು ಓದಿದ್ದು ಜ್ಞಾಪಕ, ಫ್ರೆಂಡ್ಶಿಪ್ ಯಾರು ಗೊತ್ತಿಲ್ಲ, ಮುಖ ಯಾರು ಇಲ್ಲ. ಬಟ್ ನಾನು ಎವ್ರಿ ಮಂತ್ ಮನೆಗೆ ಹೋಗ್ತೀನಿ, ರಾಮಮೂರ್ತಿ ನಗರಲ್ಲಿ ಇದ್ದಾರೆ, ಮನೆಗೆ ಹೋಗ್ಬಿಟ್ಟು ಮಾತಾಡ್ತೀನಿ. ಆದ್ರೆ he is able to recognize me and my daughter because we used to stay in their house. ಸೊ ರೆಕಗ್ನೈಸ್ ಮಾಡ್ತಾನೆ. ನನಗೊಂದಂದ್ರೆ ನಮ್ಮ ಇಬ್ಬರಿಗೆ ಜ್ಞಾಪಕ ಇಟ್ಕೊಂಡಿದ್ದಾನೆ, ಯಾಕದೆಲ್ಲ ಮರ್ತೋಯ್ತು ಅಂದ್ರೆ ನಿಮ್ಮನ್ನ ಮತ್ತೆ ಪೂಜೆ ಜ್ಞಾಪಕ ಇಟ್ಕೊಂಡ್ರೆ ಬೇರೆ ಯಾರು ಜ್ಞಾಪಕ ಇಲ್ಲ. ಇವನು ಓನ್ ಫಾದರ್ ಮದರ್ ಗೊತ್ತಿ, ಅವ್ರು ಹೇಳಿದ್ರು ಇವರೇ ನಿಮ್ಮ ಅಪ್ಪ ಅಂದ್ರೆ ಓಕೆ ಅಂತಾನೆ ಅಷ್ಟೇ. ಓಕೆ, ರೈಟ್. ಗೊತ್ತಾಗ್ತಾ ಇಲ್ಲ, ಫ್ರೆಂಡ್ಸ್ಗೆ ಗೊತ್ತಿಲ್ಲ, ಓನ್ ಬ್ರದರ್ ಇದಾನೆ ಗೊತ್ತಿಲ್ಲ. ಸೊ ನಾನೇನ್ ಮಾಡಿದೆ, ಈ 3 ಡೈಮೆನ್ಷನ್ ಫಾರ್ಮುಲಾ ಅಗೇನ್ ಅವನಿಗೆ ಪ್ರಾಕ್ಟೀಸ್ ಕೊಡಕ್ಕೆ ಮಾಡ್ತಾ ಇದ್ದೀನಿ. ಈಸ್ ಎ ಲೆಫ್ಟ್ ಹ್ಯಾಂಡೆಡ್ ಬೈ ನೇಚರ್. ಸೊ ಇವಾಗ ಇಂಪ್ರೂವ್ ಆಗ್ತಿದ್ದಾನೆ, ಈ ಟೆಕ್ನಿಕ್ ಇಂದ ಇಂಪ್ರೂವ್ ಆಗ್ತಿದ್ದಾನೆ. ನಾವು ಗೋಯಿಂಗ್ ಟು ಕಂಪ್ಯೂಟರ್ ಕ್ಲಾಸಸ್. ಓಕೆ. ಕಂಪ್ಯೂಟರ್ ಕ್ಲಾಸ್ ಹೋಗ್ತಿದ್ದಾನೆ.
ಏಬಲ್ ಟು ಐಡೆಂಟಿಫೈ ವಿಚ್ ಇಸ್ ABCD ಅಂದ್ಬಿಟ್ಟು ಕೀಬೋರ್ಡ್ ಅಲ್ಲಿ. ಸೊ ಅದು ಬಂದಿದೆ. ಟೇಕ್ಸ್ ಟೈಮ್. ಓಕೆ, ಮ್ಯಾಮ್ ರಾಜೇಶ್ವರಿ ಮ್ಯಾಮ್, ನಿಮಗೆ ನೀವು ಹೇಳಿದ್ರಿ ಚೈಲ್ಡ್ ಡೆವಲಪ್ಮೆಂಟ್ ಸ್ಪೆಷಲಿಸ್ಟ್ ನೀವು. ಈಗ ಒಂದು ಹುಟ್ಟಾನೆ ಹೇಳಿದ್ರಿ ಎಲ್ಲರಿಗೂ ಒಂದು ರೀತಿಯ ಒಂದು ಮೈಂಡ್ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂತಹ ಒಂದು ಮೈಂಡ್ ಇರುತ್ತೆ, ಕೆಪಬಿಲಿಟಿ ಇರುತ್ತೆ ಅಂತ ಹೇಳಿದ್ರೆ, ಆದ್ರೆ ತಂದೆ ತಾಯಿಂದ್ರು ಎಲ್ಲೋ ಅದನ್ನ ಗುರುತಿಸುವಲ್ಲಿ ಎಡುತ್ತಾ ಇದ್ದಾರೆ. ಅಂದ್ರೆ ನನ್ನ ಮಗಳಿಗೆ ನನ್ನ ಮಗನಿಗೆ ಈ ಒಂದು ಕೆಪಾಸಿಟಿ ಇದೆ ಅಂತ ಮಕ್ಕಳು ಗುರುತಿಸೋದು ಹೇಗೆ? ಏನಾದ್ರು ಟೆಕ್ನಿಕ್ಸ್ ಇದೆಯಾ ಅದಕ್ಕೆ? ಬೇಸಿಕಲಿ ಅದಕ್ಕೊಂದು ಟೆಕ್ನಿಕ್ ಇದೆ. ಹವಾರ್ಡ್ ಗಾರ್ಡ್ನರ್ ಅಂತ ಇದ್ದಾರೆ, ಅವ್ರದ್ದು ಒಂದು ಟೆಕ್ನಿಕ್ ಏನಿದೆ ಅಂದ್ರೆ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ. ಒಂದು ಹುಟ್ಟ ಮಗುನಲ್ಲಿ ಮಲ್ಟಿಪಲ್ ಇಂಟೆಲಿಜೆನ್ಸ್ ಇರುತ್ತೆ, ಬಟ್ ಕೆಲವೊಂದು ಪ್ರಾಮಿನೆಂಟ್ ಆಗಿರುತ್ತೆ, ಕೆಲವೊಂದು ಅಷ್ಟೊಂದು ಪ್ರಾಮಿನೆಂಟ್ ಆಗಿರೋದಿಲ್ಲ. ಆ ಟೆಕ್ನಿಕ್ಸ್ ಅನ್ನ ಆಕ್ಚುಲಿ ಕಲ್ತ್ರೆ ಪೇರೆಂಟ್ಸ್ ಮನೆಯಲ್ಲೂ ಸ್ಟಾರ್ಟ್ ಇಂಪ್ಲಿಮೆಂಟ್ ಮಾಡ್ಬೋದು. ಇಂಪ್ಲಿಮೆಂಟ್ ಮಾಡ್ತಾರೆ ಡೇ ಟು ಡೇ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ, ಬಹುಶಃ ಮಕ್ಕಳಿಗೆ ಬುಕ್ ಓದೋದಿರ್ಬೋದು, ಆಟ ಆಡೋದು, ಯಾವ್ದೋ ಆಕ್ಟಿವಿಟಿನಲ್ಲೂ ಅವರ 8-9 ಟೈಪ್ ಆಫ್ ಇಂಟೆಲಿಜೆನ್ಸ್ ಅಲ್ಲಿ ಯಾವ್ದು ಹೆಚ್ಚು ಇದಾಗ್ತಾ ಚೆನ್ನಾಗಿ ಮಾಡ್ತಾ ಇದಾರೆ ಅನ್ನೋದನ್ನ ಆದಷ್ಟು ಬೇಗ ಐಡೆಂಟಿಫೈ ಮಾಡಿದಷ್ಟು ಒಳ್ಳೇದು. ಸೊ ಅವ್ರಿಗೆ ಆ ಟೆಕ್ನಿಕ್ ಗೊತ್ತಿರ್ಬೇಕು, ಯಾವ್ದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂತ ಗೊತ್ತಿರ್ಬೇಕು. ಅದನ್ನ ಕಲ್ತ್ಕೊಂಡು ಅವ್ರು ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬಾ ಬೇಗ ಐಡೆಂಟಿಫೈ ಮಾಡ್ಬೋದು ಯಾವ ಇಂಟೆಲಿಜೆನ್ಸ್ ಚೆನ್ನಾಗಿ ಸಾಧ್ಯ ಇದೆ ಮಕ್ಕಳಲ್ಲಿ. ಈಗ ಪೂಜಾ, ಇವಾಗ ನೀವು ಜ್ಞಾಪಕ ಇಟ್ಕೊಳ್ಳೋದು ಅಷ್ಟೇ ಅಲ್ಲ, ಇವಾಗ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ನಿನ್ಗೆ, ನೀನು ಅವಾಗಲೇ ಹೇಳ್ದಂಗೆ ಯು ಆರ್ ಏಮಿಂಗ್ ಫಾರ್ ಗಿನ್ನೆಸ್ ರೆಕಾರ್ಡ್. ಅಂದ್ರೆ ಈ ಒಂದು ಹಂತಗಳನ್ನ, ಈ ಒಂದು ಅಂಶಗಳನ್ನೆಲ್ಲ ಇಟ್ಕೊಂಡು ನೀನು ಗಿನ್ನೆಸ್ ರೆಕಾರ್ಡ್ಗೆ ಟ್ರೈ ಮಾಡ್ತಾ ಇದೆಯಾ? ಯಾವ ರೀತಿ ಪ್ರಿಪೇರ್ ಆಗ್ತಾ ಇದೆಯಾ ಅದಕ್ಕೆ? ಪ್ರಿಪರೇಷನ್ ತುಂಬಾ ವರ್ಷದಿಂದ ಶುರು ಆಗೋಯ್ತು. ಇವಾಗ ಅದೇ ಅಪ್ಲೈ ಮಾಡಿದ್ಯಾ ನೀನು? ಯಾವಾಗ ಅಪ್ಲೈ ಮಾಡಿದೆ? ಜೂನ್ ಅಲ್ಲಿ ಅಪ್ಲೈ ಮಾಡಿದೆ. ಅವರಿಂದ ರೆಸ್ಪಾನ್ಸ್ ಸಿಕ್ಕಿದ್ಯಾ ನಿನ್ಗೆ? ಸಿಕ್ಕಿದೆ. ಓಕೆ, ಏನ್ ಹೇಳಿದ್ರು ಅವರು? They've asked me to come there. Okay. So you'll have to travel to USA and then demonstrate it. ಡೆಮಾನ್ಸ್ಟ್ರೇಟ್ ಮಾಡಿ ನಮ್ಮ ಕರ್ನಾಟಕದ ಹೆಮ್ಮೆ ಪೂಜಾ ಗಿನ್ನೆಸ್ ರೆಕಾರ್ಡ್ ಮಾಡುವಂತ ಹೆಮ್ಮೆ ಕೂಡ ಆಗ್ಬೋದು. ಸರ್, ಇವಾಗ ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ ಮೈಂಡ್ ಮೆಮರಿ ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಅಲ್ಲಿ ಎಷ್ಟು ಜನ ಇವಾಗ ನಿಮ್ ಜೊತೆ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ? ಯಾವ ರೀತಿ ನಡೀತಾ ಇದೆ? ಲಾಸ್ಟ್ 2 years ಆಯ್ತು ಅದನ್ನ ಫಾರ್ಮ್ ಮಾಡಿ. ಅದಕ್ಕೆ ಮುಂಚೆ ಕೃಷ್ಣಾಸ್ ಮೈಂಡ್ ಡೈನಾಮಿಕ್ಸ್ ನನ್ನ ಹೆಸರಲ್ಲೇ ಮಾಡ್ತಿದ್ದೆ. ಓಕೆ. ಅವಾಗ ಜಸ್ಟ್ ಮನೆಯಲ್ಲೇ ಮಾಡ್ತಿದ್ದೆ. ಅವಾಗ ಜಸ್ಟ್ ವೆರಿ ಹ್ಯಾಂಡ್ಫುಲ್ ಆಫ್ ಪೀಪಲ್ ಇಷ್ಟು ಕಮ್ ಟು ಮಿ. ಇವಾಗ ಇನ್ಸ್ಟಿಟ್ಯೂಟ್ ಮಾಡೋದ್ರಿಂದ ಮೋರ್ ದನ್ 300 ಸ್ಟೂಡೆಂಟ್ಸ್ ಇದ್ದಾರೆ. ಆ 300 ಸ್ಟೂಡೆಂಟ್ಸ್ ಅಲ್ಲಿ ಸ್ಲೋ ಲರ್ನರ್ಸ್ ನ ತುಂಬಾ ನಾನು ಎನ್ಕರೇಜ್ ಮಾಡ್ತೀನಿ. ಯಾಕೆಂದ್ರೆ ಪ್ಯಾರೆಂಟ್ಸ್ ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನೀವು ಹೇಳಿದಂಗೆ ಈ ಹವಾರ್ಡ್ ಗಾರ್ಡ್ನರ್ ಬಗ್ಗೆ ಹೇಳುವಾಗ ಆ 7 ಮಲ್ಟಿಪಲ್, ಇವಾಗ ಇಟ್ ಇಸ್ ಬಿಕಮ್ 9 ಇಂಟೆಲಿಜೆನ್ಸ್. ಸೊ ಅದನ್ನ ಇಂಕ್ಲೂಡ್ ಮಾಡಿ ನಾವು ಹೇಳ್ಕೊಡುವಾಗ ಅವ್ರಿಗೆ ಬಹಳ ಯೂಸ್ ಆಗುತ್ತೆ. ಬಹಳ ಯೂಸ್ ಆಗ್ತಿದೆ. ಒಂದು ಸ್ಟೂಡೆಂಟ್ ಬಂದಿದ್ದಾನೆ. ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಟ್ರೈನ್ ಆಗ್ತಾರೆ? ಇವಾಗ ಅರೌಂಡ್ 327 ಸ್ಟೂಡೆಂಟ್ಸ್ ಇದೆ. 327 ಜನ ಇದ್ದಾರೆ ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ. ಓಕೆ, ಇವಾಗ ಇನ್ನೊಂದು ಟೆಕ್ನಿಕ್ ಲೈಟರ್ ವೇ. ಆಕ್ಚುಲಿ ನೀವು ಹೇಳಿದ್ರಿ ಈಗ ಆಲ್ಝೈಮರ್ಸ್ ಇರ್ಬೋದು, ಡೆಮೆನ್ಷಿಯಾ ಇರ್ಬೋದು, ಅದನ್ನು ಕೂಡ ಒಂದು ಹಂತಕ್ಕೆ ಕ್ಯೂರ್ ಮಾಡ್ಬೋದು. ಮೆಡಿಕಲಿ ಕ್ಯೂರ್ ಮಾಡಕ್ ಆಗದೇ ಇದ್ರು ಕೂಡ ಈ ಟೆಕ್ನಿಕ್ ಮುಖಾಂತರ ಕರೆಕ್ಟಿವ್ ಮೆಜರ್ಸ್, ನಾಟ್ ಕ್ಯೂರೇಟಿವ್ ಆಗದೇ ಇದ್ರು ಕೂಡ ಒಂದು ಪ್ಯಾಲಿಯೇಟಿವ್ ಆ ತರದ್ದು ಮಾಡ್ಬೋದು ಅಂತ ಹೇಳಿದ್ರೆ. ಸೊ ತುಂಬಾ ಜನ ರಾಜಕಾರಣಿಗಳು ಕೋಟ್ಯಂತರ ರೂಪಾಯಿ ವ್ಯವಹಾರ ಮಾಡಿ ನನಗೆ ಆಲ್ಝೈಮರ್ಸ್ ಇದೆ, ಡೆಮೆನ್ಷಿಯಾ ಇದೆ ಅಂತ ಹೇಳ್ತಾರೆ, ತುಂಬಾ ಜಾಸ್ತಿ ಆಗಿದೆ. ಬಹುಶಃ ಅವ್ರಿಗೆ ಈ ಒಂದು ಟೆಕ್ನಿಕ್ ಅನ್ನ ಉಪಯೋಗ ಮಾಡಿದ್ರೆ, ನಮ್ಮ ಇಂಡಿಯನ್ ಗೌರ್ಮೆಂಟ್ ಏನಾದ್ರು ಇದಕ್ಕೆ ಏನಾದ್ರು ಒಂದು ಕ್ರಮ ತಗೊಂಡ್ರೆ, ಸೊ 1000 ಕೋಟಿ ದುಡ್ಡು ಆಚೆ ಬರ್ಬೋದು. ನಾವು ಆರ್ಥಿಕವಾಗಿ ನಾವು ಕೂಡ ಇನ್ನೂ ಹೆಚ್ಚು ಮುಂದುವರೆಬೋದನ ಅಂತ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್, ಇಲ್ಲಿ ತನಕ ಬಂದು ಮಾತನಾಡೋದಕ್ಕೆ. ಥ್ಯಾಂಕ್ ಯು ಪೂಜಾ. ನನಗೆ